ಮಾಡಾಳ್ಗೆ ಬೇಲ್ ಕೊಟ್ಟಿದ್ದಕ್ಕೆ ವಕೀಲರ ಸಂಘ ಸಿಟ್ಟಾಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ನವರು ಸರ್ಕಾರದ ಕೈವಾಡ ಅಂತಿದ್ದಾರೆ. ಇದರ ಮಧ್ಯೆನೇ ಇವತ್ತು ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ಮಾಡಾಳ್ಗೆ ಶಾಕ್ ಕೊಟ್ಟಿದ್ದಾರೆ. ಮಾಡಾಳ್ ವಿರೂಪಾಕ್ಷಪ್ಪ ಪ್ರಕರಣದಲ್ಲಿ ನಿನ್ನೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಆದರೆ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದ್ದಕ್ಕೆ ಸಾಕಷ್ಟು ಅಸಮಾಧಾನಗಳು ವ್ಯಕ್ತವಾಗ್ತಿದೆ. ಸುಪ್ರೀಂ ಕೋರ್ಟ್ಗೆ ವಕೀಲರ ಸಂಘದಿಂದ ಪತ್ರ. ನಿನ್ನೆ ಸಂಜೆ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷ ವಿವೇಕ್ ಸುಬ್ಬಾರೆಡ್ಡಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೆದಿದ್ರು. ಭ್ರಷ್ಟಾಚಾರ ಕೇಸ್ನಲ್ಲಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಜಾಮೀನು ಸಿಕ್ಕಿದೆ. ಒಂದೇ ದಿನದಲ್ಲಿ ಅರ್ಜಿ ವಿಚಾರಣೆ ನಡೆಸಿ ಬೇಲ್ ಮಂಜೂರು ಮಾಡಲಾಗಿದೆ. ಮಧ್ಯಂತರ ಜಾಮೀನು ಕೊಟ್ಟಿದ್ದಕ್ಕೆ ನಮಗೆ ತೀವ್ರ ಕಳವಳ ಆಗ್ತಿದೆ. ಸಾಮಾನ್ಯ ಜನರು ಜಾಮೀನು ಪಡೆಯಲು ವಾರಗಳೇ ಬೇಕು. ಆದರೆ ವಿಐಪಿಗಳಿಗೆ ಜಾಮೀನು ಕೊಟ್ಟಿದ್ದು ಮನರಂಜನೆ ಆಗ್ತಿದೆ. ಸಾಮಾನ್ಯ ಜನ ನ್ಯಾಯಾಂಗದ ಮೇಲೆ ನಂಬಿಕೆ ಕಳೆದುಕೊಳ್ತಾರೆ. ಶಾಸಕರನ್ನು ಸಾಮಾನ್ಯರಂತೆ ಹೈಕೋರ್ಟ್ ಪರಿಗಣಿಸಬೇಕು. ನ್ಯಾಯ ದೇವಾಲಯವು ಎಲ್ಲರಿಗೂ ಸಮಾನವಾಗಿರಬೇಕು. ಹಾಗಾಗಿ ಈ ಪ್ರಕರಣ ಗಂಭೀರ, ಆಘಾತ ಮತ್ತು ಕಳವಳ ವ್ಯಕ್ತಪಡಿಸುವ ವಿಷಯ. ಹೀಗೆ ವಕೀಲರ ಸಂಘ ಸುಪ್ರೀಂ ಕೋರ್ಟ್ಗೆ ಪತ್ರ ಬರೆದು ಕಳವಳ ವ್ಯಕ್ತಪಡಿಸಿತ್ತು. ಆದ್ರೆ ಇವತ್ತು ಬಹಿರಂಗವಾಗಿ ಮಾಡಾಳ್ಗೆ ಜಾಮೀನು ಕೊಟ್ಟಿದ್ದನ್ನ ವಕೀಲರು ಪ್ರಶ್ನೆ ಮಾಡ್ತಿದ್ದಾರೆ. ಜಸ್ಟಿಸ್ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಏನ್ ಹೇಳುತ್ತೆ, ಎಲ್ರಿಗೂ ಸಮಾನ ಅವಕಾಶ, ಎಲ್ರಿಗೂ ಸಮಾನವಾದಂತಹ ಇದನ್ನು ಕೊಡಬೇಕು ಅನ್ನೋದನ್ನ ಹೇಳುತ್ತೆ. ಜಸ್ಟಿಸ್ ಮುಂದೆನೆ ಒಬ್ಬರು ಅಸಮಾನರು ಇನ್ನೊಬ್ಬರು ಸಮಾನರು ಇದ್ದಾರೆ ಅಂದ್ರೆ ಏನರ್ಥ? ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದೆ ಒಂದು ಆಂಟಿಸಿಪೇಟರಿ ಬೇಲ್ ಮೂವ್ ಮಾಡಿದ್ರೆ 1 ತಿಂಗಳು. ವಕೀಲರಷ್ಟೇ ಅಲ್ಲ, ಬಿಜೆಪಿ ಮತ್ತು ಕಾಂಗ್ರೆಸ್ನಲ್ಲೂ ಮಾಡಾಳ್ಗೆ ಬೇಲ್ ಕೊಟ್ಟಿದ್ದಕ್ಕೆ ಅಸಮಾಧಾನ ಶುರುವಾಗಿದೆ. ಅಪರಾಧವನ್ನು ಒಟ್ಕೊಂಡಂತ ಯಾರ್ಯಾರು ಎಲ್ಲಿದ್ದಾರೆ ಅಂತ ನಮ್ಮ ಪೊಲೀಸರಿಗೆ ಗೊತ್ತಿದೆ, ಹೇಳಕ್ಕಾಗಲ್ಲ, ಅರೆಸ್ಟ್ ಮಾಡಲಿಕ್ಕೂ ಆಗಲ್ಲ. ಏನು ಅನ್ಸಲ್ವ ಸರ್ಕಾರಕ್ಕೆ? ಮಾಡಾಳ್ ವಿರೂಪಾಕ್ಷಪ್ಪಂಗಾರು ಏನು ಅನ್ಸಲ್ವಾ? ಒಪ್ಪುಗಳು ಏನಂತೆ, ಹೌದು ಇದಾಗಿದೆ ಅಂತ. ಈಚೆ ಬನ್ನಿ, ಹೇಳಿ ಏನಾಯ್ತು, ಹೇಗಾಯ್ತು ಅಂತಕ್ಕಂಥ ಈ ತರದ ಪ್ರಕರಣದಲ್ಲಿ ಸಿಗಾಕೊಂಡಾಗ ತಿಂಗಳು 2 ತಿಂಗಳು 3 ತಿಂಗಳು ಅವರಿಗೆ ಬೇಲು ಸಿಗೋದಿಲ್ಲ. ಮತ್ತು ಆ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಬಹಳ ವಾದನೂ ಮಾಡ್ತಾರೆ, ಕೊಡಲೇಬಾರದು ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ಒಂದೇ ದಿನಕ್ಕೆ ಬೇಲ್ ಕೊಟ್ಟಿರ್ತಕ್ಕಂಥದ್ದು ಈ ಸರ್ಕಾರದ ಬೆಂಬಲ ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ಈ ಸರ್ಕಾರ ಕೂಡ ಇದರಲ್ಲಿ ಶಾಮೀಲಾಗಿದೆ ಬೇಲ್ ಕೊಡೋದ್ರಲ್ಲಿ ಅಂತ ಕೋರ್ಟ್ ಯಾವ ಲೆಕ್ಕಾಚಾರದಲ್ಲಿ ಹೇಳಿದೆ. ಕೋರ್ಟ್ ಅವರು ಭಾಳ ಬುದ್ಧಿವಂತಿಕೆಯಿಂದ ಏನಾದ್ರು ಒಂದು ತೀರ್ಮಾನಗಳು ಮಾಡಿರ್ತಾರೆ. ಸರೆಂಡರ್ ಆಗಲಿ ಅಂತ ಹೇಳ್ಬೋದು, ತಪ್ಪಿಸ್ಕೊಂಡಿರೋದ್ರ ಬದಲು ಫಸ್ಟ್ ಸರೆಂಡರ್ ಆಗಲಿ ಅಂತ ಹೇಳ್ಬೋದು. ನಾನು ಹಿಂದೆ ಯಾವುದೋ ಡೆಲ್ಲಿ ಕೇಸ್ ನೋಡಿದ್ದೀನಿ. ಕೋರ್ಟ್ ಅವರು ಅವರ ಬುದ್ಧಿವಂತಿಕೆಯಿಂದ ಏನೇನು ಮಾಡಿರ್ತಾರೋ ನಾನು ಅದ್ರ ಬಗ್ಗೆ ಕ್ವಶನ್ ಮಾಡೋಕ್ಕೆ ಹೋಗಲ್ಲ. ಕೆಎಸ್ಡಿಎಲ್ನಲ್ಲೂ ಲೋಕಾಯುಕ್ತ ಟೀಮ್ ಹುಡುಕಾಟ. ಮತ್ತೆ ಲೋಕಾಯುಕ್ತರಿಂದ ಪ್ರಶಾಂತ್ ಮನೆ ಶೋಧ. ಅಂದಹಾಗೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳ ಒಂದು ತಂಡ ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆಯಲ್ಲಿ ಪರಿಶೀಲನೆ ನಡೆಸಿದೆ. ಟೆಂಡರ್ ಗೋಲ್ಮಾಲ್ ಆರೋಪದಡಿ ಕೆಎಸ್ಡಿಎಲ್ನಲ್ಲಿರೋ ಮಾಡಾಳ್ ವಿರೂಪಾಕ್ಷಪ್ಪ ಕಚೇರಿ, ಕೆಎಸ್ಡಿಎಲ್ ಪರ್ಚೇಸ್ ಇಲಾಖೆ ಅಧಿಕಾರಿಗಳನ್ನು ವಿಚಾರಣೆ ನಡೆಸಿದ್ದು ಕೆಲವು ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನೊಂದು ಕಡೆ ಸಂಜಯ್ ನಗರದ ಪ್ರಶಾಂತ್ ಮಾಡಾಳ್ ಮನೆಗೆ ಆಗಮಿಸಿದ ಲೋಕಾಯುಕ್ತ ಅಧಿಕಾರಿಗಳು ಅಪಾರ್ಟ್ಮೆಂಟ್ ಸಿಸಿಟಿವಿಗಳ ಪರಿಶೀಲನೆ ನಡೆಸಿದ್ರು. ಇದಕ್ಕಂತಾನೆ 2 ತಾಂತ್ರಿಕ ನಿಪುಣರನ್ನ ಕರೆತಂದಿದ್ರು. ಲೋಕಾಯುಕ್ತ ಏನಾರ ಬರೆದು ನಮಗೆ ಅಮಾನತ್ ಮಾಡಿದ್ರೆ ಅಥವಾ ಮೋರ್ ದ್ಯಾನ್ 48 hours ಅವ್ರ ಕಸ್ಟಡಿ ಒಳಗಿದ್ರೆ ನಾವು ಆಕ್ಷನ್. ಇಲ್ಲೋ ಒಂದ್ ಕಡೆ ಏನೋ ಒಂದಾಗುತ್ತೆ, ನಿಜ ಮುಜುಗುರವೇ ಕರಪ್ಷನ್ ಆಗಿದೆ ಅನ್ನೋದು, ಯಾರನ್ನಾರ ರೇಡ್ ಮಾಡೋದು, ಹಿಡ್ಕೊಂಡು ಹೋಗೋದು ಮುಜುಗುರ ಅಲ್ಲ ಅಂತ ಯಾರು ಭಾವಿಸಕ್ಕಾಗಲ್ಲ. ಅದಕ್ಕೆ ಯಾರನ್ನ ಅವ್ರನ್ನ ಸಂಬಂಧಪಟ್ಟವ್ರನ್ನ ಜವಾಬ್ದಾರಿ ಮಾಡಬೇಕು, ಆಕ್ಷನ್ ತಗೋಬೇಕು. ಹೈಕೋರ್ಟ್ ನಿನ್ನೆ ಕೊಟ್ಟಿದ್ದು ಷರತ್ತುಬದ್ಧ ಜಾಮೀನು. 48 ಗಂಟೆಯೊಳಗೆ ಮಾಡಾಳ್ ಲೋಕಾಯುಕ್ತರ ಎದುರು ವಿಚಾರಣೆಗೆ ಹಾಜರಾಗಬೇಕು. ಹೀಗಾಗಿ ನಾಳೆ ಬೆಳಗ್ಗೆ ಮಾಡಾಳ್ ವಿರೂಪಾಕ್ಷಪ್ಪ ಲೋಕಾಯುಕ್ತರ ಎದುರು ವಿಚಾರಣೆಗೆ ಹಾಜರಾಗಬೇಕು. ಸದ್ಯಕ್ಕೆ ಚನ್ನಗಿರಿ ನಿವಾಸದಲ್ಲಿ ಸಾಹೇಬ್ರು ರಿಲ್ಯಾಕ್ಸ್ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಡಿಕೆ ಶಿವಕುಮಾರ್ ಕರ್ನಾಟಕ ಬಂದ್ ವಾಪಸ್ ಪಡೆದಿರೋ ಹಿಂದೆ ಸ್ವಪಕ್ಷದಲ್ಲೇ ವಿರೋಧ ಇತ್ತ, ಹೌದು ಅನ್ನೋ ಮಾತಿದೆ. ಯಾಕೆ ಅಂತ ನೋಡೋದಾದ್ರೆ, ಮಾಡಾಳ್ ಕೇಸ್ನಲ್ಲಿ ಬಿಜೆಪಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋದು ಡಿಕೆಶಿ ಪ್ಲಾನ್ ಆಗಿತ್ತು. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಭ್ರಷ್ಟಾಚಾರ ಮುಖವಾಡ ಹಾಕಬೇಕು ಅಂತ ಬಂದ್ಗೆ ಕರೆ ಕೊಟ್ಟಿದ್ರು. ಇದೇ ಪ್ಲಾನ್ ಹಾಕಿ ಡಿಕೆಶಿ ರಾಜ್ಯ ಬಂದ್ಗೆ ಕರೆ ಕೊಟ್ಟಿದ್ರು. ಆದ್ರೆ ಡಿಕೆಶಿ ಕರೆ ಕೊಟ್ಟ ಬಂದ್ಗೆ ಯಾರು ಬೆಂಬಲಿಸಲಿಲ್ಲ.
ಕೈ ನಾಯಕರೇ ಬಂದ್ ಬಗ್ಗೆ ಡಿಕೆಶಿ ಮೇಲೆ ಸಿಡಿಮಿಡಿ ಆದ್ರು. ಡಿಕೆಶಿ ಹಿಂದೂ ಮುಂದೆ ಯೋಚಿಸದೆ ಬಂದ್ ಅಂತಿದ್ದಾರೆ. ಜನರಿಗೆ, ವಿದ್ಯಾರ್ಥಿಗಳಿಗೆ ಸಮಸ್ಯೆ, ಪಕ್ಷಕ್ಕೂ ಮುಜುಗರ ಆಗುತ್ತೆ. ಇನ್ನು ಬಂದ್ ವಿಷಯವನ್ನ ಸೈಲೆಂಟ್ ಆಗಿ ಬಿಟ್ಬಿಡಿ ಅಂತ ವರಿಷ್ಠರ ಸಲಹೆ ಕೊಟ್ಟಿದ್ರಂತೆ. ಹೀಗಾಗಿನೇ ಡಿಕೆಶಿ ಜೊತೆ ಎಲ್ಲರೂ ಇವತ್ತು ಕರ್ನಾಟಕ ಬಂದ್ ಇಲ್ಲ ಅಂತ ಹೇಳಿದ್ರು. ಒಟ್ಟಾರೆ ಡಿಕೆಶಿ ನಿರ್ಧಾರಗಳಿಗೆ ಪಕ್ಷದಲ್ಲಿ ಸಹಮತ ಇಲ್ಲ ಅನ್ನೋದಕ್ಕೆ ಈ ವಿಷಯ ಪುಷ್ಟಿ ಕೊಟ್ಟಿದೆ. ಸಿದ್ದು ಟೀಮ್ ಡಿಕೆಶಿ ವಿರುದ್ಧ ಒಳಗೊಳಗೆ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಪುಷ್ಟಿ ಕೊಟ್ಟಿದೆ. ಡಿಕೆ ನಿರ್ಧಾರಕ್ಕೆಲ್ಲ ಓಕೆ ಅನ್ನಲ್ಲ ಅನ್ನೋ ಸಂದೇಶವನ್ನು ಪರೋಕ್ಷವಾಗಿ ರವಾನಿಸಿದಂತಾಗಿದೆ.